ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾಯೇಶು ಸರ್ವದಾ. ನಮಸ್ಕಾರ ರೀ ಎಲ್ಲರಿಗೂ. ದ ಮಿಕ್ಸ್ಡ್ ಕನ್ನಡ ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಸದಾಶಿವ ಅಜ್ಜಾರ್ದು ಮತ್ತು ರಾಘವೇಂದ್ರ ಸ್ವಾಮಿಗಳದ್ದು ದರ್ಶನ ಮಾಡ್ಕೊಂಡು ಇವತ್ತಿನ ಲಾಗ್ ಶುರು ಮಾಡಾಕ್ತೀನಿ ನೋಡ್ರಿ. ಜೈ ಸದಾಶಿವ ಮುತ್ಯ ಮೂರ್ಲೋಕ್ ಪುಂಡಿ ಪತ್ತಾಕಿಯೋ ದೋಸ್ತರೋ ದಿನ್ ಅನ್ಕೋತ ಲಾಗ್ ಶುರು ಮಾಡೋಣ ಬರ್ರಿ. ಇಲ್ಲಿ ನೋಡ್ರಿ ನಮ್ಮ ಯಜಮಾನ್ರಿಗೂ ಹಕ್ಕಿಗಳಿಗೆ ಹೇಳಿ ಕಡ್ಲಿ ಬ್ಯಾಳಿ ಅಕ್ಕಿ ಶೇಂಗಾ ಮತ್ತು ಏನೇನು ಇಟ್ಟಿರ್ತಾರೆ ನೋಡ್ರಿ ಕಾಳುಗಳು. ಕರೆ ಪಾರಿವಾಳಗಳು ಶೇಂಗಾನ ಜಾಸ್ತಿ ತಿಂತಾವೆ ನೋಡ್ರಿ, ಒಂದು ಶೇಂಗಾನ ಉಳಿದಿರಂಗಿಲ್ಲ ನೋಡ್ರಿ. ಮತ್ತು ಕಡೆನೇ ಬಾಜು ಒಂದು ಮಡಿಕೆಗೆ ನೀರು ಹಾಕಿಟ್ಟಾರ ನೋಡ್ರಿ ಅವಕ್ಕೆ ಕುಡಿಯಾಕಂತ ಹೇಳಿ. ಹಿಂಗೆ ಬಿಸಿಲಾಗ ವ್ಯವಸ್ಥೆ ಮಾಡಿದ್ರೆ ಅವಕ್ಕೆ ಭಾಳ ಚಲೋ ಆಗ್ತೈತೆ ನೋಡ್ರಿ. ಹಂಗೆ ನಡ್ಕೋತ ಹೊಂಟಿದ್ದೀವಿ ನೋಡ್ರಿ. ಇವತ್ತು ರಜೆ ಐತಿ ಅಂತ ಹೇಳಿ ದೇವಸ್ಥಾನಕ್ಕರ ಇಲ್ಲ ಎಲ್ಲಾರ ಹೋಗಿ ಮಾರ್ಕೆಟ್ಗಾರ ಹೋಗಿ ಬರ್ಬೇಕಂತೇಳಿ ಅಂದ್ಕೊಂಡಿದ್ದೀವಿ ರೀ. ಇದು ಪ್ಲೇಸ್ ಬಾಗ್ಮನಿ ಟೆಕ್ ಪಾರ್ಕ್ ಹತ್ರ. ಇಲ್ಲಿ ನಾವು ದಿನ ವಾಕಿಂಗ ಬರ್ತೀವಿ ನೋಡ್ರಿ. ಬೆಳಗ್ಗೆ ಒಂದು ಟೈಮಲ್ಲಿ ಬಂದಾಗಿನ ನಮಗೊಂಥರ ಏನೋ ಖುಷಿ ಆಗತ್ತೆ ನೋಡ್ರಿ. ಅಂದ್ರೆ ಅವಾಗನ ಸೂರ್ಯನ ಉದಯಿಸ್ತಿರ್ತಾನೆ, ಅವಾಗ ಇಲ್ಲೆಲ್ಲ ವಾಕಿಂಗ್ ಮಾಡೋದಂದ್ರೆ ಒಂಥರ ಚಂದ ಇರ್ತೈತೆ ನೋಡ್ರಿ ಪ್ಲೇಸ್. ಇಲ್ಲೆಲ್ಲ ಜಾಸ್ತಿ ಗಿಡಗಳು ಅದ ನೋಡ್ರಿ, ಚಂದ ಕಾಣಿಸ್ತೈತೆ ರೀ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಇಲ್ಲೆಲ್ಲ ವಾಕ್ ಮಾಡೋಕೆ ಒಂಥರ ಚಂದ ರೀ. ನಾವು ಮನೆ ಬಿಡೋದನ್ನ ಸ್ವಲ್ಪ ಸಂಜೆ ಆಗಿತ್ತು ನೋಡ್ರಿ. ಹಿಂತಿರುಗಿ ನೋಡ್ಕೊಟ್ಗೆ ಇಲ್ಲಿ ಸೂರ್ಯಾಸ್ತ ಆಗಕತ್ತೈತೆ ನೋಡ್ರಿ. ಇದನ್ನ ನೋಡಿದ್ರೆ ಒಂದು ನೆನಪಾಗ್ತೈತೆ ರೀ. ನಮ್ಮ ಮಮ್ಮಿಗಳೆಲ್ಲ ಹಿಂಗೆ ಸೂರ್ಯಾಸ್ತ ಏನಾರ ಆಗಕತ್ತೈತೆ ಅಂದ್ರೆ ಅದನ್ನು ನೋಡಿ ನಮಸ್ಕಾರ ಮಾಡು ಅಂತ ಹೇಳ್ತಿದ್ರು ನೋಡ್ರಿ. ಅದು ನೆನಪಾತು ನೋಡ್ರಿ ನನಗೊಮ್ಮೆ. ನಾವು ಈ ಕಡೆ ಹಂಗೆ ಮುಂದೆ ಹೆಜ್ಜೆ ಇಟ್ಕೋತ ಹೊಂಟೀವಿ ನೋಡ್ರಿ. ಅಲ್ಲಿ 3 ದೇವಸ್ಥಾನ ಏಕದ ಅಂಥೇಳಿ ಇವತ್ತು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಂತೇಳಿ ಅಂದ್ಕೊಂಡಿದ್ದೀವಿ ರೀ. ದೇವಸ್ಥಾನಕ್ಕೆ ಮಧ್ಯಾಹ್ನ ಹೋಗಿ ಬರ್ಬೇಕಂತೇಳಿ ಅಂದ್ಕೊಂಡಿದ್ದೀವಿ ರೀ. ಬಟ್ ಮಧ್ಯಾಹ್ನ ಯಾವ ಓಪನ್ ಇರೋಂಗಿಲ್ಲ ಅಂಥೇಳಿ ಈ ಟೈಮ್ ಸೆಟ್ ಮಾಡ್ಕೊಂಡು ಹೊಂಟೀವಿ ನೋಡ್ರಿ. ಹಂಗೆ ಹೋಗ್ತಾ ರಾಮೇಶ್ವರಂ ಕೆಪೆ ಮುಂದೆ ಹೋಗ್ತಿದ್ದೀವಿ ನೋಡ್ರಿ. ಮತ್ತು ಈ ದೇವಸ್ಥಾನ ಎಲ್ಲೈತಂದ್ರೆ ರೀ, ಇದು ಕುಂದನಹಳ್ಳಿ ಕಾಲೋನಿ ಒಳಗೆ ಆಶಾ ಟಿಫನ್ ಸೆಂಟರ್ ಐತಲ್ರಿ, ಅದ್ರ ಇದ್ರಿಗೇನೆ ಈ ದೇವಸ್ಥಾನ ಐತೆ ನೋಡ್ರಿ. ಇವತ್ತಂದ್ರೂ ಭಾಳ ರಶ್ ಇತ್ತು ನೋಡ್ರಿ. ಅಂದ್ರೂ ಈ ಕಡೆ ಸೈಡ್ ಎಲ್ಲ ಗಿಡಗಳು ಜಾಸ್ತಿ ಇರ್ತಾವೆ ನೋಡ್ರಿ ಕುಂದನಹಳ್ಳಿ ಕಾಲೋನಿ ಕಡೆ. ಮತ್ತು ಗ್ರೀನರಿ ಆಗಿರ್ತೈತೆ ನೋಡ್ರಿ ಇಲ್ಲಿ. ಇವತ್ತು ಯಾಕೋ ಭಾಳ ರಶ್ ಅನ್ನಿಸ್ತ್ರಿ. ಅಂದ್ರೆ ಎಲ್ಲೆಲ್ಲ ಬರೀ ಜನಾನ ಕಾಣಾಕ್ತಿದ್ರು ನೋಡ್ರಿ. ಫಸ್ಟ್ ದೇವಸ್ಥಾನಕ್ಕೆ ಬಂದೀವಿ ನೋಡ್ರಿ, ಗಣೇಶನ ದೇವಸ್ಥಾನ. ಇಲ್ಲಿ ನಮ್ಮ ಗಣೇಶನ ದರ್ಶನ ಮಾಡಿಕೊಂಡು ಹಂಗೆ ಪ್ರದಕ್ಷಿಣೆ ಹಾಕಿ ಮಂಗಳಾರತಿ ತೊಗೊಂಡು ಕುಂತೀವಿ ನೋಡ್ರಿ ಒಂದು ಸ್ವಲ್ಪ. ಓಂ ಗಂ ಗಣಪತಯೇ ನಮಃ. ಹಂಗೆ ದರ್ಶನ ಮಾಡ್ಕೊಂಡು ಹೊರಗೆ ಬಂದೀವಿ ನೋಡ್ರಿ. ಹೊರಗೆ ಬರೋಕೆ ಇಲ್ಲೊಂದೇನೋ ಪ್ರಾಣಿಗಳದ್ದು ಕಾಪಾಡಿ, ಪ್ರಾಣಿಗಳ ಮೇಲೆ ಹಿಂಸೆ ಮಾಡಬೇಡಿ ಅಂತ ಹೇಳಿ ಬೋರ್ಡ್ ಇಟ್ಕೊಂಡು ಸ್ಟ್ರೈಕ್ ಮಾಡಾಕ್ತಿದ್ರು ನೋಡ್ರಿ. ಬಟ್ ನಮಗೆ ಅದು ರಶ್ ಒಳಗೆ ಅಷ್ಟೊಂದು ಏನು ವಯಸ್ಸತಿ ಏನು ಕರೆಕ್ಟಾಗಿ ಕೇಳಿಸ್ಲಿಲ್ಲ ರೀ. ಹಂಗೆ ಇಲ್ಲೇ ಪಕ್ಕದಲ್ಲಿರುವಂಥ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದು ನೋಡ್ರಿ ಕೈ ಮುಗಿರಿ, ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಂಗೆ ಸುಬ್ರಹ್ಮಣ್ಯನ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ಮತ್ತು ಮಂಗಳಾರತಿ ತೊಗೊಂಡಿವಿ ನೋಡ್ರಿ. ಈಗ 2 ದೇವಸ್ಥಾನ ಅದು ರೀ. ಇನ್ನೊಂದು ದೇವಸ್ಥಾನ ನೋಡ್ರಿ ಅಯ್ಯಪ್ಪ ಸ್ವಾಮಿದು. ಇಲ್ಲಿ ದರ್ಶನ ಮಾಡಿಕೊಂಡು ಬಂದೀವ್ರಿ. ಬಟ್ ಅಲ್ಲಿ ಜಾಸ್ತಿ ವಿಡಿಯೋತಿ ಮಾಡೋಕ್ಕಾಗಲಿಲ್ಲ ರೀ, ಟೈಮ್ ಸಿಗಲಿಲ್ಲ. ಮತ್ತು ಹಾಗೆ ವಾಕ್ ಮಾಡ್ಕೋತ ಮನೆ ಕಡೆ ಹೊಂಟಿದ್ದೀವಿ ನೋಡ್ರಿ. ಹಂಗೆ ನಡ್ಕೋತ ಬರ್ತಾ ನಮ್ಮ ಯಜಮಾನ್ರ ಮೇಲೆ ಒಂದು ಒಡಪ ಹಿಡಿಗೆ ನೋಡ್ರಿ. ಹೆಂಗೈತಿ ಹೇಳ್ರಿ. ಮೈದಾ ಹಿಟ್ಟಿನ ದಾಶಿ ಹೊತ್ತಂಗ ಬೇಷಿ ಕಿಟಿ ಚಾಕಾಶಿ ಕಿಟ್ಲ್ಯಾಗ ಸೋಶಿ ಹಿಡಿ ಅಂದ್ರೆ ಬಡಗ್ನ ಕೊಡ್ಕೊಡಂತಾರೆ ನೋಡ್ರಿ ನಮ್ಮ ಕುಮಾರ ಯಜಮಾನ್ರು. ಹೆಂಗೈತೆ ನೋಡ್ರಿ. ಇದನ್ನು ಕೇಳಿ ನಮ್ಮ ಯಜಮಾನ್ರು ಬಿದ್ದು ನಕ್ರು ನೋಡ್ರಿ. ಹಂಗೆ ಇಲ್ಲಿ ನಮ್ಮ ಮನೆ ತೆಕ್ಕನ ಅಂದರೆ ನಮ್ಮ ಮನೆ ಸಮೀಪದಕ್ಕನ ಒಂದು ಗುಡಿ ಐತೆ ನೋಡ್ರಿ. ಇದು ಯಾವ ಗುಡಿ ಅಂತ ಹೇಳಿದ್ರೆ ಏಡುಗರಮ್ಮ ದೇವಿ ಅಂಥೇಳಿ ದೇವಸ್ಥಾನ ರೀ ಇದು. ಇಲ್ಲಿ ನಾವು ಜಾಸ್ತಿ ಬರ್ತಿರ್ತೀವಿ ನೋಡ್ರಿ. ಇವತ್ತು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಬಂದೀವಿ ನೋಡ್ರಿ. ಒಳಗೆ ಹೋಗಿ ಹಂಗೆ ಒಂದು ವಿಡಿಯೋ ಮಾಡ್ಕೋತ ಅಲ್ಲೆಲ್ಲ ಭಜನಾ ಮಾಡ್ಬೇಕಂತ ಹೇಳಿ ಸೇರಿದ್ರು ನೋಡ್ರಿ. ಅದನ್ನ ಭಜನಾ ಕೇಳಿ ನಮಗಂತೂ ಅಲ್ಲೇ ಕುಂದ್ರಬೇಕಂತ ಹೇಳಿ ಅನ್ಸಾಕ್ತೈತ್ರಿ. ಅಷ್ಟು ಚಂದ ಭಜನೆ ಮಾಡಾಕ್ತಿದ್ದಾರೆ ರೀ. ಇವರೇ ನೋಡ್ರಿ ದೇವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅಲ್ಲೇ ಬೆಲ್ ಬಟನ್ ಬಾಜು ಇರ್ತೈತೆ ರೀ, ಕ್ಲಿಕ್ ಮಾಡಿರಿ.